ಎಲ್ರಿಗೂ ಸಹ ಈಗ ಬ್ಯಾಕ್ ಪೇನ್ ಅಂದರೆ ಏನು ಅನ್ನೋದು ಆಲ್ಮೋಸ್ಟ್ ಗೊತ್ತಾಗಿದೆ ನನ್ನ ವೀಡಿಯೋಸ್ ನೋಡಿದ್ಮೇಲೆ. ಆ್ಯಂಡ್ ಅದು ಹೇಗೆ ಬರುತ್ತೆ ಮತ್ತು ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ಸ್ಗಳು ನಡೀತಾ ಇದೆ, ಹಾಗೆ ಇದಕ್ಕೆ ಬರೋದಕ್ಕೆ ಕಾರಣ ಏನು, ಇದರಲ್ಲಿ ಎಷ್ಟು ಮಿತ್ಸ್ ಇದೆ, ಇದೆಲ್ಲನೂ ಸಹ ನಾನು ಕಳೆದೊಂದೆರಡು ವೀಡಿಯೋಗಳಲ್ಲಿ ಮಾತಾಡಿದ್ದೀನಿ. ಸೊ ಇವತ್ತಿನ ದಿವಸ ನಾನು ನಿಮಗೆ ಈ ಒಂದು ಬ್ಯಾಕ್ ಪೇನ್ ಬಂದಾಗ ನಮ್ಮ ಒಂದು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟಲ್ಲಿ ಹೇಗೆ ನ್ಯಾಚುರಲ್ ಆಗಿ ನಾವು ಈ ಒಂದು ಬ್ಯಾಕ್ ಪೇನ್ನ ಸರಿ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಹಾಗಾಗಿ ನಾನು ಎಲ್ಲರೂ ಸಹ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಭದ್ರಂ ನೇಚರ್ಸ್ ಕ್ಲಿನಿಕ್ ಹೆಲ್ದಿ ಯಾವಾಗಲೂ ಅನ್ನೋ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತೀನಿ. ಹಾಗೆ ನಮ್ಮ ಕ್ಲಿನಿಕ್ ಬಂದು RR ನಗರ್ ಬೆಮ್ಮೆಲ್ ಲೇಔಟಲ್ಲಿ ಇರುವಂಥದ್ದು. ನಾವಿಲ್ಲಿ ಫ್ರಮ್ ಪಾಸ್ಟ್ 17 ಇಯರ್ಸಿಂದನೂ ಸಹ ಆಕ್ಯುಪಂಕ್ಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಲ್ಲರಿಗೂ ಸಹ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮಲ್ಲಿ ಯಾವುದೇ ಥರದ್ದು ಪೇಯ್ನ್ಸ್ ಆಗಿರ್ಬೋದು ಅಥವಾ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇದ್ರೂ ಒಂದ್ಸತಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ವಿಷಯಕ್ಕೆ ಬರೋಣ. ಮೇಯ್ನಾಗಿ ಬ್ಯಾಕ್ ಪೇಯ್ನ್ ಅಂತ ಬಂದಾಗ ಈಗ ಏನಾಗುತ್ತೆ, ನಮ್ಮ ಆಕ್ಯುಪಂಕ್ಚರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ನಮ್ಮ ದೇಹ ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು ಎನರ್ಜಿ ಮೇಲೆ. ಸೊ ಎನರ್ಜಿ ಅಂದರೆ ಏನು, ಅದು ನಾವು ಏನಾದ್ರು ಒಂದು ಆಹಾರ ಸೇವನೆ ಮಾಡಿದಾಗ ಅದು ಸಹ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನಾವು ತಗೊಳ್ಳೋಂಥ ಉಸಿರಾಟದಿಂದನೂ ಸಹ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಅಟ್ಮಾಸ್ಫಿಯರಲ್ಲಿ ಅಂದರೆ ಪರಿಸರದಲ್ಲೂ ಸಹ ಇರುವಂತಹ ಎನರ್ಜಿನೂ ಸಹ ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದನ್ನು ನಮ್ಮ ಆಕ್ಯುಪಂಕ್ಚರ್ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇನ್ ಆ್ಯಂಡ್ ಯಾಂಗ್ ಥಿಯರಿ ಅಂತ ಹೇಳ್ತೀವಿ, ಅಥವಾ 5 ಎಲಿಮೆಂಟ್ಸ್ ಥಿಯರಿ ಅಂತ ಹೇಳ್ತೀವಿ, ಅಂದರೆ ಪಂಚಭೂತ ತತ್ವ ಅಂತೇಳಿ. ಸೊ ಇದನ್ನು ಬೇಸ್ ಮಾಡಿಕೊಂಡು ನಮ್ಮ ಒಂದು ಆಕ್ಯುಪಂಕ್ಚರ್ ವರ್ಕ್ ಆಗುವಂಥದ್ದು. ಸೊ ಈಗ ಒಬ್ರು ಬ್ಯಾಕ್ ಪೇನ್ ಅಂತ ಬಂದರು ಅಂತ ಹೇಳಿದಾಗ ನಾವು ಫಸ್ಟು ಅಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಈ ಬ್ಯಾಕ್ ಪೇನ್ ಇವ್ರಿಗೆ ಏನು ಬಂತು. ಸೊ ಇದು ಏನೋ ಒಂದು ವೆಯ್ಟ್ ಏನಾದ್ರು ಎತ್ತಬೇಕಾದಾಗ ಮದರ್ ಸ್ಪ್ರೇನ್ ಆಗಿದೆಯಾ ಅಥವಾ ಅಲ್ಲೇನೋ ಡಿಸ್ಕ್ ಜಾರಿದೆಯಾ, ಏನಾಗಿದೆ ಕಾರಣ. ಸೊ ಈ ಥರ ಫಿಸಿಕಲ್ ಆಗಿ ಏನಾದ್ರು ಇವ್ರಿಗೆ ಬಂದಿದೆಯಾ ಒಂದು. ಎರಡನೇದು ತುಂಬ ಸ್ಟ್ರೆಸ್ಸಲ್ಲಿದ್ದು ಅವ್ರ ವರ್ಕು ತುಂಬ ಸ್ಟ್ರೆಸ್ ಇರುತ್ತೆ, ಸರಿಯಾಗಿ ಅವ್ರ ಕಡೆ ಅವ್ರು ಗಮನ ಹರಿಸ್ತಾ ಇರಲ್ಲ, ಸರಿಯಾಗಿ ಬಾಡಿಗೆ ರೆಸ್ಟ್ ಕೊಡ್ತಾ ಇರಲ್ಲ. ಸೊ ಇದರಿಂದಾಗಿ ಅವ್ರಿಗೆ ಏನಾದ್ರು ಬ್ಯಾಕ್ ಪೇನ್ ಬಂದಿದೆಯಾ, ಅಥವಾ ಆರ್ಗನ್ ರಿಲೇಟೆಡ್ ಏನಾದರೂ ಕಿಡ್ನಿ ಅಥವಾ ಲಂಗ್ಸ್ ಅದು ಯಾವುದೋ ಒಂದು ಆರ್ಗನ್ ರಿಲೇಟೆಡ್ ಆಗಿ ಇವ್ರಿಗೆ ಬ್ಯಾಕ್ ಪೇನ್ ಬಂದಿದೆಯಾ. ಸೊ ಇದಿಷ್ಟನ್ನು ಸಹ ಫಸ್ಟು ನಾವು ಅನಲೈಸ್ ಮಾಡುವಂಥದ್ದು ಮಾಡ್ತೀವಿ. ಅದು ಯಾವ ರೀತಿ ಅನಲೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾಡಿ ಪರೀಕ್ಷೆ ಅಂತ ನಾವು ಹೇಳ್ತೀವಿ, ಪಲ್ಸ್ ಡಯಾಗ್ನೋಸಿಸ್. ಈ ಒಂದು ಪಲ್ಸ್ ಡಯಾಗ್ನೋಸಿಸಲ್ಲಿ ನಮಗೆ ಗೊತ್ತಾಗುತ್ತೆ ಏನಾದ್ರು ಆರ್ಗನ್ ರಿಲೇಟೆಡ್ ಆಗಿದ್ದರೆ, ಸ್ಟ್ರೆಸ್ ರಿಲೇಟೆಡ್ ಆಗಿತ್ತು ಅಂತ ಹೇಳಿದ್ರೆ. ಸೊ ಅದನ್ನು ಅನಲೈಸ್ ಮಾಡಿಕೊಂಡು ಅವರೆಲ್ಲ ಮಾತಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ಯಾವುದರಿಂದ ಇದು ಪ್ರಾಬ್ಲಮ್ ಬಂದಿದೆ, ಇದು ಆರ್ಗನ್ ಅಥವಾ ಸ್ಟ್ರೆಸ್ ಅಂತೇಳಿ. ಅದಾದಮೇಲೆ ನೆಕ್ಸ್ಟು ಅವರ ಒಂದು ಸಿಂಪ್ಟಮ್ಸ್ಗಳನ್ನೆಲ್ಲ ನೋಡಿದಾಗ, ಅವರ ಫಿಸಿಕಲ್ ಅಪಿಯರೆನ್ಸ್ ನೋಡಿದಾಗ, ಅವ್ರ ಹತ್ರ ಸ್ವಲ್ಪ ಮಾತಾಡಿದಾಗ ನಮಗೆ ಇದು ಏನು ಕಾರಣ, ಅಕಸ್ಮಾತ್ ಇವೆರಡು ಅಲ್ದಿದ್ರೂ ಸಹ ಏನಾದ್ರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಾದ್ರು ಮಾಡಿದಾಗ, ವೆಯ್ಟ್ಸ್ ಏನಾದ್ರು ಎತ್ತಿದಾಗ, ಅಥವಾ ನಡ್ಕೊಂಡು ಹೋಗ್ಬೇಕಾದಾಗ ಏನಾದ್ರು ಉಳುಕಿದಾಗ, ಸೊ ಈ ಥರದಿಂದ ಏನಾದರೂ ಇವರಿಗೆ ಬ್ಯಾಕ್ ಪೇನ್ ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಇದೆಲ್ಲನೂ ಸಹ ನಾವು ಒಂದ್ಸತಿ ಅರ್ಥ ಮಾಡ್ಕೊಂಡ್ಮೇಲೆ ಆಮೇಲೆ ನಾವು ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ಅದರ ಒಂದು ಪ್ರೊಸೀಜರ್ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಒಂದು ಬ್ಯಾಕ್ ಪೇನು ಏನಾದರೂ ಜಸ್ಟ್ ಏನೋ ಉಳುಕಿದೆ ಅಥವಾ ಏನೋ ಸ್ವಲ್ಪ ವರ್ಕ್ ಸ್ಟ್ರೆಸ್ಸಿಂದ ಬಂದಿದೆ, ಸೊ ಅದು ಎಷ್ಟೇ ಟೈಮ್ದಾಗಿದ್ರೂ ಪರವಾಗಿಲ್ಲ, ಸ್ಟ್ರೆಸ್ಸಿಂದ ಬಂದಿದೆ, ಒಳಗಡೆ ಏನಂತ ಮೇಜರ್ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿದಾಗ ಜಾಸ್ತಿ ಸೆಷನ್ಸ್ ತೊಗೊಳ್ಳಲ್ಲ. 3 to 6 ಸೆಷನ್ಸ್ ಅಷ್ಟೇ, ಅಷ್ಟರಲ್ಲಿ ಅವ್ರು ಕಂಪ್ಲೀಟಾಗಿ ರೆಡಿ ಆಗ್ತಾರೆ. ಇನ್ನು ಕೆಲವು ಪೇಷಂಟ್ಸ್ ಎಲ್ಲ ಅವ್ರಿಗೆ ಸ್ಲಿಪ್ ಡಿಸ್ಕ್ ಆ ಥರ ಎಲ್ಲ ಕಂಪ್ಲೀಟ್ ಇಟ್ಕೊಂಡು ಬಂದಿರೋರು ಇದ್ದಾರೆ. ರಿಪೋರ್ಟ್ಸ್ ಎಲ್ಲ ಥರದ MRI ಎಲ್ಲ ಮಾಡಿಸ್ಕೊಂಡು ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ತಂದಿರೋರು ಇದ್ದಾರೆ. ಅವರು ಸಹ 3 ಇಂದ 6 ಸಿಟ್ಟಿಂಗಲ್ಲಿ ರೆಡಿ ಮಾಡ್ಕೊಂಡು ಹೋಗಿರೋರು ಇದ್ದಾರೆ. ಇಟ್ ಡಿಪೆಂಡ್ಸ್ ಅವ್ರ ಬಾಡಿ ಎಷ್ಟು ಬೇಗ ರಿಕವರ್ ಆಗುತ್ತೆ, ಎಷ್ಟು ಬೇಗ ಅವ್ರ ಬಾಡಿಗೆ ನಮ್ಮ ಟ್ರೀಟ್ಮೆಂಟ್ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅದೇ ಆರ್ಗನ್ ರಿಲೇಟೆಡ್ ಆಗಿತ್ತು ಅಂತ ಹೇಳಿದಾಗ ಆ ಒಂದು ರೀಸನ್ನ ನಾವು ಸರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ, ಅದರಿಂದಾಗಿ ಅವ್ರಿಗೆ ಬ್ಯಾಕ್ ಪೇನ್ ಟ್ರಿಗರ್ ಆಗ್ತಾ ಇರುತ್ತೆ, ಬೇರೆ ಏನೋ ಕಾರಣ ಆಗಿರೋದಿಲ್ಲ. ಆಗ ಆ ಕಿಡ್ನಿ ಸ್ಟೋನ್ ರಿಕವರ್ ಆಗೋದಕ್ಕೆ ಅಥವಾ ಕಿಡ್ನಿಲಿ ಏನು ಸ್ಟೋನ್ಸ್ ಆಗಿರುತ್ತೆ ಅದು ಹೊರಗಡೆ ಬರೋದಕ್ಕೆ ಅದಕ್ಕೆ ತಕ್ಕಂತಹ ನಾವು ಪಾಯಿಂಟ್ಸ್ ಆಗ್ತಾ ಬರ್ತೀವಿ. ಸೊ ಅವಾಗೇನಾಗುತ್ತೆ, ಕಿಡ್ನಿಲಿ ಎನರ್ಜಿ ಬ್ಯಾಲೆನ್ಸ್ಡ್ ಆಗುತ್ತೆ, ಆ ಸ್ಟೋನ್ ಅನ್ನುವಂಥದ್ದು ಹೊರಗಡೆ ಬರುತ್ತೆ, ಅದರಿಂದಾಗಿ ಅವ್ರ ಬ್ಯಾಕ್ ಪೇನಿಂದ ಹೊರಗೆ ಬರ್ತಾರೆ. ಇವಾಗ ಗಾಲ್ ಸ್ಟೋನ್ ಆಗಿರುತ್ತೆ, ಅದರಿಂದನೂ ಸಹ ಬ್ಯಾಕ್ ಪೇನ್ ಬರುತ್ತೆ. ಸೊ ಈ ರೀತಿ ಹಲವಾರು ಆರ್ಗನ್ ಇನ್ವಾಲ್ವ್ ಆಗಿದ್ದಾಗಲೂ ಸಹ ಅದರಿಂದ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆಗಳಿರ್ತವೆ. ಸೊ ಆವಾಗ ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳಾದಾಗ ದೇಹ ಅದನ್ನು ರೆಕ್ಟಿಫೈ ಮಾಡಿ ಆ ಪ್ರಾಬ್ಲಮ್ನ ಅದು ಸರಿ ಮಾಡುತ್ತೆ. ಸೊ ಅದು ಸರಿ ಹೋಗ್ತಿದ್ದಂಗೆ ಆಟೋಮೆಟಿಕ್ ಆಗಿ ಅವರಿಗೆ ಬ್ಯಾಕ್ ಪೇನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಹಾಗೆ ಸ್ಟ್ರೆಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಅವ್ರ ಹತ್ರ ಮಾತಾಡಿಕೊಂಡು ಅವರ ಒಂದು ಸ್ಟ್ರೆಸ್ ಲೈಫ್ ಏನಿದೆಯಲ್ಲ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ಅವರ ಒಂದು ಆಫೀಸ್ ಸ್ಟ್ರೆಸ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು,
ಮನೆಗೆ ಬಂದಾಗ ಮನೇಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಮತ್ತು ಅವ್ರ ಲೈಫ್ ಸ್ಟೈಲ್ನ ಯಾವ ರೀತಿ ಇಟ್ಕೋಬೇಕು, ಅವ್ರ ಫುಡ್ ಹ್ಯಾಬಿಟ್ಸ್ನ ಯಾವ ರೀತಿ ಇಟ್ಕೋಬೇಕು, ಅದ್ರ ಜೊತೆಲಿ ಟ್ರೀಟ್ಮೆಂಟು ಕೊಡೋದ್ರಿಂದಾಗಿ ಈಗ ಏನು ಪ್ರಾಬ್ಲಮ್ ಆಗಿದೆಯಲ್ಲ ಅದು ಕರೆಕ್ಟ್ ಆಗುತ್ತೆ, ರೆಕ್ಟಿಫೈ ಆಗಿ ಸರಿ ಹೋಗುತ್ತೆ. ಹಾಗೆ ಫ್ಯೂಚರಲ್ಲಿ ಅವ್ರಿಗೆ ಯಾವುದೇ ಥರದ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದಾಗ ನಾವು ಅವ್ರಿಗೇನು ಗೈಡೆನ್ಸ್ ಕೊಟ್ಟಿರ್ತೀವಿ ಅದನ್ನು ಅವರು ಮಾಡಿದ್ರೆ ಸಾಕು, ಫ್ಯೂಚರಲ್ಲಿ ಮತ್ತೆ ಈ ಬ್ಯಾಕ್ ಪೇನ್ ಅನ್ನೋಂಥದ್ದು ಅವ್ರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದಿಷ್ಟು ವಿಷಯ ಹೇಗೆ ಅಂತ ಹೇಳಿದ್ರೆ ನಮ್ಮ ಆಕ್ಯುಪಂಕ್ಚರ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನಿಮ್ಗೆ ಬ್ರೀಫ್ ಆಗಿ ಗೊತ್ತಾಗಬೇಕು ಅಂತ ನಾನು ಇಷ್ಟಂತ ಹೇಳಿದ್ದು. ಏನಕ್ಕೆ ಇದು ಬ್ಯಾಕ್ ಪೇನು ಕಾಣಿಸ್ಕೊಡುತ್ತೆ ಅಂತ ಹೇಳಿದ್ರೆ 3 ಥರದಲ್ಲಿ ಆಕ್ಯುಪಂಕ್ಚರ್ ನಾವು ಹೇಳ್ಬೋದು. ಏನು ಅಂತ ಹೇಳಿದ್ರೆ ಮಸಲಲ್ಲಿ ಏನೋ ಸ್ಟ್ರೈನ್ ಆಗಿತ್ತು ಅಂತ ಪಕ್ಷದಲ್ಲಿ ಆಗ ಈ ಒಂದು ಬ್ಯಾಕ್ ಪೇನ್ ಕಾಣಿಸ್ಕೊಳುತ್ತೆ. ಸೊ ಹೇಗೆ ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ ಪೇನ್ ಅಂತ ಹೇಳಿದಾಗ ಅವ್ರೇನು ಆ ಸೊಂಟದ ಏರಿಯಾ ಇರುತ್ತೆ, ಆ ಏರಿಯಾದಲ್ಲಿ ಮಸಲ್ ಸ್ಟ್ರೈನ್ ಆಗಿರುತ್ತೆ, ಸೊ ಮಸಲ್ ಟೆನ್ಷನಲ್ಲಿ ಇರುತ್ತೆ. ಸೊ ಆವಾಗ ಏನಾಗುತ್ತೆ ಅವ್ರಿಗೆ ಆ ಬ್ಯಾಕ್ ಪೇನ್ ಅನ್ನೋದು ಕಾಣಿಸ್ಕೊಳುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಲ್ಲಿ, ಕೈಯಲ್ಲಿ ಮತ್ತೆ ಕತ್ತು ಏರಿಯಾದಲ್ಲಿ ಅಲ್ಲಿ ಮಸಲ್ ಟೆನ್ಷನ್ ಆಗಿರುತ್ತೆ, ಗಟ್ಟಿಯಾಗಿ ಹೋಗಿರುತ್ತೆ ಮಸಲು, ಅಥವಾ ಮಸಲ್ಸ್ ತುಂಬ ಹಾರ್ಡ್ ಫೀಲ್ ಆಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಸಹ ಅವರಿಗೆ ಬ್ಯಾಕ್ ಪೇನ್ ಆಗ್ತಾ ಇರುತ್ತೆ. ಅದು ಲೋಕಲೈಸ್ಡ್ ಆಗಿರ್ಬೋದು ಅಥವಾ ಅದ್ರದ್ದು ಬೇರೆ ಕಡೆ ತೋರಿಸ್ತಾ ಇರುತ್ತೆ ಮಸಲ್ ಟೆನ್ಷನ್ ಆಗಿರುವಂಥದ್ದು. ಅದನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ನೀಡಲ್ಸ್ನ ಹಾಕಿ ಸ್ಟಿಮ್ಯುಲೇಟ್ ಮಾಡ್ತೀವಿ. ಸ್ಟಿಮ್ಯುಲೇಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಮಸಲ್ ಟೆನ್ಷನ್ ಅನ್ನೋದು ರಿಲೀಸ್ ಆಗುತ್ತೆ. ಯಾವಾಗ ಮಸಲ್ ಟೆನ್ಷನ್ ರಿಲೀಸ್ ಆಗುತ್ತೋ ಆಟೋಮೆಟಿಕ್ ಆಗಿ ಅಲ್ಲಿ ಬ್ಲಡ್ ಸಪ್ಲೈ ಅನ್ನೋದು ಚೆನ್ನಾಗಾಗುತ್ತೆ, ಎನರ್ಜಿ ಸಪ್ಲೈ ಚೆನ್ನಾಗಾಗುತ್ತೆ. ಅವಾಗ ಏನಾಗುತ್ತೆ, ಬಾಡಿ ಮತ್ತೆ ರಿಕವರ್ ಆಗೋದಕ್ಕೆ ಶುರು ಆಗುತ್ತೆ. ಅವರು ಒಂಥರ ಈಸಿಯಾಗಿ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಪೇಯ್ನು ಸಹ ರಿಲೀಸ್ ಆಗೋದಕ್ಕೆ ಶುರು ಆಗುತ್ತೆ. ಆಟೋಮೆಟಿಕ್ ಆಗಿ ಅವರು ನೆಕ್ಸ್ಟ್ ಸೆಷನ್ಗೆ ಬರ್ತಿದ್ದಂಗೆ ನಮಗೆ ಸರ್ ನನಗೆ ನಿನ್ನೆ ಇದ್ದಷ್ಟು ಪೇಯ್ನ್ ಇಲ್ಲ, ಆಲ್ಮೋಸ್ಟ್ 50% ರಿಕವರ್ ಆಗಿದೆ, ಇಲ್ಲ 100% ರಿಕವರ್ ಆಗಿದೆ ಅಂತ ಹೇಳ್ತಾರೆ. ಡಿಪೆಂಡ್ಸ್ ಆ ಮಸಲ್ ಟೆನ್ಷನ್ ಎಷ್ಟು ಮಟ್ಟಿಗೆ ಅದು ಸ್ಟ್ರಾಂಗ್ ಆಗಿರುತ್ತೆ ಅಥವಾ ಎಷ್ಟು ವರ್ಷದಿಂದ ಅವರು ಅದನ್ನು ಸಫರ್ ಮಾಡ್ತಿದ್ದಾರೆ, ಅಲ್ಲಿ ಲೋಕಲೈಸ್ ಆಗಿ ಚಾನಲ್ಸ್ ಎಷ್ಟರ ಮಟ್ಟಿಗೆ ಎನರ್ಜಿನ ಇಂಬ್ಯಾಲೆನ್ಸ್ ಮಾಡಿದೆ, ಬ್ಲಾಕ್ ಆಗಿದೆ ಅಂತ ಹೇಳಿ. ಸೊ ಇದು ಒಂದು. ಎರಡನೇ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಯಾವುದೇ ಥರದ ಒಂದು ಕ್ರಿಯೆ ಆಗಬೇಕಾದ್ರೂ ಸಹ ಎನರ್ಜಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದನ್ನು ನಾವು ಚಿ ಎನರ್ಜಿ ಅಂತ ಹೇಳ್ತೀವಿ ನಮ್ಮ ಒಂದು ಆಕ್ಯುಪಂಕ್ಚರ್ಲಿ. ಸೊ ಯಾವಾಗ ಚಿ ಎನರ್ಜಿ ಅನ್ನುವಂಥದ್ದು ಬ್ಲಾಕ್ ಆಗುತ್ತೆ, ಯಾವಾಗ ಅದು ಇನ್ಸಫಿಷಿಯೆಂಟ್ ಆಗುತ್ತೆ, ಆಗ ನಮಗೆ ಪ್ರಾಬ್ಲಮ್ ಕಾಣಿಸ್ಕೊಡುತ್ತೆ. ಅದು ಹೆಲ್ತ್ ಇಶ್ಯೂಸ್ಗಳಾಗಿರ್ಬೋದು ಅಥವಾ ಈ ಬ್ಯಾಕ್ ಪೇನ್ ಆಗಿರ್ಬೋದು. ಯಾವಾಗ ಚಿ ಎನರ್ಜಿ ಅನ್ನೋದು ಬ್ಲಾಕ್ ಆಗಿರುತ್ತೆ ಆ ಲೋಕಲೈಸ್ಡ್ ಏರಿಯಾದಲ್ಲಿ ಅಥವಾ ಅದಕ್ಕೆ ರಿಫ್ಲೆಕ್ಟ್ ಆಗುವಂತಹ ಏರಿಯಾದಲ್ಲಿ ಎಲ್ಲಿ ಚಿ ಎನರ್ಜಿ ಬ್ಲಾಕ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಕಿಡ್ನಿ ಚಾನಲ್ ಅಂತ ಹೇಳ್ತೀವಿ ನಾವು, ಆ ಚಾನಲಲ್ಲಿ ಏನಾದರೂ ಎನರ್ಜಿ ಬ್ಲಾಕ್ ಆಗಿದ್ದಾಗಲೂ ಸಹ ಅವ್ರಿಗೆ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಯು ಬಿ ಚಾನಲಲ್ಲಿ ಏನಾದರೂ ಬ್ಲಾಕೇಜ್ ಆಗಿತ್ತು ಅಂತ ಹೇಳಿದ್ರೆ ಎನರ್ಜಿ, ಅವಾಗಲೂ ಸಹ ಬ್ಯಾಕ್ ಪೇನ್ ಕಾಣಿಸ್ಕೊಡುತ್ತೆ. ಸೊ ಹೀಗೆ ಚಾನಲ್ ಅಂತ ಹೇಳ್ತೀವಿ, ಎನರ್ಜಿ ಫ್ಲೋ ಆಗುವಂಥ ಚಾನಲ್ ಅಂತ ಹೇಳ್ತೀವಿ, ಅಲ್ಲಿ ಸಹ ಎನರ್ಜಿ ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಬ್ಯಾಕ್ ಪೇನ್ ಕಾಣಿಸ್ಕೊಡುತ್ತೆ. ಸೊ ಅವಾಗ ಅದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲಿ ಎನರ್ಜಿ ಬ್ಲಾಕ್ ಆಗಿದೆ ಅಂತ ಅಂದ್ಕೊಂಡು ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಮಾಡ್ತಿದ್ದಂಗೆ ಆಟೋಮೆಟಿಕ್ ಆಗಿ ಆ ಎನರ್ಜಿ ಚಾನಲ್ಸ್ ಏನು ಬ್ಲಾಕ್ ಆಗಿರುತ್ತೆ ಅದು ರಿಲೀಸ್ ಆಗುತ್ತೆ. ಒಂದ್ಸತಿ ರಿಲೀಸ್ ಆಗ್ತಿದ್ದಾಗೆ ಮತ್ತೆ ಪ್ರಾಪರ್ ಆಗಿ ಮೊದಲು ಹೇಗೆ ಎನರ್ಜಿ ಫ್ಲೋ ಆಗ್ತಿತ್ತು ಅದೇ ಥರ ಎನರ್ಜಿ ಫ್ಲೋ ಆಗುತ್ತೆ. ಎನರ್ಜಿ ಫ್ಲೋ ಆಗೋಕ್ಕೆ ಶುರು ಆಗ್ತಿದ್ದಂಗೆ ಅಲ್ಲಿ ಸರ್ಕ್ಯುಲೇಷನ್ ಸಹ ಇಂಪ್ರೂವ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಅವ್ರು ನಿಮ್ಮ ದೇಹನ ಅದನ್ನು ರೆಕ್ಟಿಫೈ ಮಾಡಿ ಸೆಟ್ರೇಟ್ ಮಾಡುತ್ತೆ. ಮತ್ತೆ ಮೂರನೇದು ಏನು ಅಂತ ಹೇಳಿದ್ರೆ ಸಿಗ್ನಲ್ಸ್ ಅಂತ ಹೇಳ್ತೀವಿ, ಅಂತ ಹೇಳಿದ್ರೆ ಪೇನ್ ಸಿಗ್ನಲ್ಸ್ ಅಂತ. ಸೊ ಇವಾಗ ನೀವೇನು ಪೇನ್ ಕಿಲ್ಲರ್ಸ್ ಎಲ್ಲ ತಗೊಳ್ತಿರಲ್ಲ, ಆ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಅದು ಅಲ್ಲಿ ಹೋಗಿ ನಿಮ್ಮ ಒಂದು ಏನು ಬ್ಯಾಕ್ ಪೇನ್ ಇರುತ್ತಲ್ಲ ಅದನ್ನೇನು ಸೆಟ್ರೇಟ್ ಮಾಡಲ್ಲ. ಅದೇನು ಮಾಡುತ್ತೆ, ನಿಮ್ಮ ಬ್ಯಾಕಿಂದ ಏನು ಪೇನ್ಸ್ ಬರ್ತಾ ಇರುತ್ತೆ, ಸಿಗ್ನಲ್ ಬರ್ತಾ ಇರುತ್ತೆ, ಅದು ಬ್ರೈನ್ಗೆ ಹೋಗದಿರೋ ಹಾಗೆ ಅದನ್ನು ಬ್ಲಾಕ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಆ ಪೇನ್ ಫೀಲ್ ಆಗೋದಿಲ್ಲ, ಅಷ್ಟೇ. ಆ ಕೆಲಸ ಅದು ಮಾಡ್ತಾ ಇರುತ್ತೆ. ದ ಸೇಮ್ ಥಿಂಗ್ ನಮ್ಮ ಆಕ್ಯುಪಂಕ್ಚರ್ಲ್ಲೂ ಸಹ ನಾವು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಮಾಡಿದಾಗ ಆ ಒಂದು ಏನು ನಿಮಗೆ ಬ್ಯಾಕ್ ಪೇನ್ ಇರುತ್ತೆ ಅಲ್ಲಿ ನಾವು ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದಾಗ ಆ ಪೇನ್ ಸಿಗ್ನಲ್ಸ್ ಇರುತ್ತಲ್ಲ ಅದು ನಿಮ್ಮ ಬ್ರೈನಿಗೆ ಹೋಗೋದನ್ನು ಅದು ಸ್ಟಾಪ್ ಮಾಡುತ್ತೆ. ಯಾವಾಗ ಆ ಪೇನ್ ಸಿಗ್ನಲ್ಸ್ ಬ್ರೈನ್ಗೆ ಹೋಗೋದು ಸ್ಟಾಪ್ ಆಗುತ್ತೋ ಆವಾಗ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಆಗ ನಿಮ್ಮ ಒಂದು ಮೂಮೆಂಟ್ಸ್ಗಳು ಎಲ್ಲ ಮಾಡೋದಕ್ಕೆ ಶುರು ಮಾಡ್ತೀರಾ, ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಾನು ಟ್ರೀಟ್ಮೆಂಟ್ ಮಾಡಿದಾಗ ಪಾಯಿಂಟ್ಸ್ ಹಾಕಿದಾಗಲೂ ಸಹ ಆ ಎನರ್ಜಿ ಫ್ಲೋ ಆಗೋದಕ್ಕೆಲ್ಲ ಕ್ಲಿಯರೆನ್ಸ್ ಮಾಡಿದಾಗಲೂ ಸಹ ಮೂಮೆಂಟ್ಸ್ ಎಲ್ಲ ಮಾಡ್ತೀನಿ. ಆವಾಗ ಏನಾಗುತ್ತೆ, ಅಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅದು ಹರ್ನಿಯೇಷನ್, ಎನರ್ಜಿ ಬ್ಲಾಕ್ ಏನಾಗಿರುತ್ತೆ ಅದು ಅಲ್ಲೇ ಕ್ಲಿಯರ್ ಆಗುತ್ತೆ. ಜೊತೆಗೆ ಪೇನು ಸಹ ನಿಮ್ಮ ಬ್ರೈನ್ಗೆ ತಲುಪ್ತಾ ಇರಲ್ಲ, ಅದನ್ನು ಬ್ಲಾಕ್ ಆಗ್ತಾ ಇರುತ್ತೆ ನಮ್ಮ ಒಂದು ಟ್ರೀಟ್ಮೆಂಟ್ ಇಂದ. ಸೊ ಆವಾಗ ನ್ಯಾಚುರಲ್ ಆಗಿ ನೀವು ಏನಾಗುತ್ತೆ ಆ ಪೇನ್ ಅನ್ನೋದ್ರಿಂದ ಹೊರಗಡೆ ಬರ್ತೀರ. ಸೊ ಈ ಒಂದು 3 ಕಾರಣಗಳು ಹೇಳ್ಬೋದು ಆಕ್ಯುಪಂಕ್ಚರ್ ಪ್ರಕಾರವಾಗಿ ಹೇಳಿದಾಗ ಹೇಗೆ ಇದು ಕೆಲಸ ಮಾಡುತ್ತೆ. ಎನರ್ಜಿ ಬೇಸ್ಡ್ ಅಲ್ಲಿ ಕೆಲಸ ಮಾಡುತ್ತೆ, ಚಾನಲ್ಸ್ ಅಲ್ಲಿ ಏನು ಬ್ಲಾಕೇಜ್ ಆಗಿರುತ್ತೆ ಅದರಿಂದ ಕೆಲಸ ಮಾಡುತ್ತೆ, ಮತ್ತೆ ಮಸಲ್ ಟೆನ್ಷನ್ ಇತ್ತು ಅಂತ ಅಲ್ಲಿ ಸೂಜಿ ಹಾಕೋದ್ರಿಂದ ಮಸಲ್ ಟೆನ್ಷನ್ ರಿಲೀಸ್ ಮಾಡಿ ಅದ್ರ ಮುಖಾಂತರವಾಗಿ ನಿಮ್ಮ ಬ್ಯಾಕ್ ಪೇನ್ ಕ್ಲಿಯರ್ ಮಾಡುತ್ತೆ. ಅದಾದ್ಮೇಲೆ ನಾನು ಹೇಳ್ದಂಗೆನೆ ಏನು ಈ ಪೇನ್ ಅನ್ನೋದು ಬ್ರೈನಿಗೆ ಹೋಗ್ದಿರೋಂಗೆ ಬ್ಲಾಕ್ ಮಾಡಿ ಅದ್ರ ಮುಖಾಂತರವಾಗಿ ನೀವು ಆ ಪೇನ್ ಫೀಲ್ ಆಗದೆ ಇದ್ದಾಗ ನೀವು ಮೂವ್ಮೆಂಟ್ಸ್ಗಳನ್ನ ಸರಿಯಾಗಿ ಕರೆಕ್ಟಾಗಿ ಪೋಸ್ಟರ್ಸ್ ಅನ್ನು ಮಾಡಿದಾಗ ಆಟೋಮೆಟಿಕ್ಕಾಗಿ ನೀವು ಬ್ಯಾಕ್ ಪೇನಿಂದ ಹೊರಗೆ ಬರ್ತೀರಾ. ಇನ್ನೆಲ್ಲರದ್ದು ಪ್ರಶ್ನೆ ಇರುತ್ತೆ, ಸರಿ ಸರ್ ಆ ಥರ ಆಗುತ್ತೆ, ಬಟ್ ಈ ಹರ್ನಿಯೇಷನ್ ಎಲ್ಲ ಆಗೋಗಿರುತ್ತಲ್ಲ ಅದೆಲ್ಲ ಹೇಗೆ ಈ ಥರ ಆದ್ಮತ್ರಿಗೆ ಸರಿ ಹೋಗುತ್ತಾ ಅಂತೇಳಿ.
ಒಂದು ಅರ್ಥ ಮಾಡ್ಕೊಳ್ಳಿ, ಹರ್ನಿಯೇಷನ್ ಆಗಿರ್ಬೋದು, ಬಲ್ಜ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವಾಗ ನಿಮ್ಮ ಒಂದು ಬ್ಯಾಕ್ ಪೇನ್ ಅನ್ನೋಂಥದ್ದು ಸೆಟ್ರೇಟ್ ಆಯಿತು, ನಿಮಗೆ ಯಾವುದೇ ಥರದ್ದು ಪೇನ್ಗಳು ಫೀಲ್ ಆಗ್ತಿಲ್ಲ, ಆರಾಮಾಗಿದ್ರೆ, ಎಲ್ಲ ಮೂಮೆಂಟ್ಸ್ಗಳನ್ನೆಲ್ಲ ಆರಾಮಾಗಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ ಏನಿತ್ತು ಅದು ಅದರ ತಕ್ಕ ಮಟ್ಟಿಗೆ ಅದು ಸೆಟ್ರೇಟ್ ಆಗಿದೆ ಅಂತೇಳಿ. ಬಟ್ ಆ ಪ್ರಾಬ್ಲಮ್ ಸೆಟ್ರೇಟ್ ಆಗಿರೋದು ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂತ ಅರ್ಥ ಅಲ್ಲ. ಅದೇನು ಸೆಟ್ರೇಟ್ ಆಗಿರುತ್ತೆ ಅದನ್ನು ಮೇಂಟೈನ್ ಮಾಡಬೇಕು. ಅಟ್ಲೀಸ್ಟ್ ಒಂದು 6 ತಿಂಗಳಾದರೂ ನೀವು ಮತ್ತೆ ಪೇನ್ ಬರ್ದಿರೋ ಹಾಗೆ ನೀವು ಮೇಂಟೈನ್ ಮಾಡಿದಾಗ ದೇಹ ಏನು ಮಾಡುತ್ತೆ, ಅಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ನ ರೆಕ್ಟಿಫೈ ಮಾಡಿರುತ್ತಲ್ಲ ಅದನ್ನು ಮತ್ತೆ ಪ್ರಾಬ್ಲಮ್ ಆಗದಿರೋ ಹಾಗೆ ನೋಡ್ಕೊಡುತ್ತೆ. ಮತ್ತು ಅಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಹರ್ನಿಯೇಷನ್ ಆಗಿತ್ತು, ಹರ್ನಿಯೇಷನ್ ಆಗೋದಕ್ಕೆ ಏನು ಜಾರಿತ್ತು, ಅಥವಾ ಅಲ್ಲಿ ಬೋನ್ ವೀಕ್ ಆಗಿತ್ತಲ್ಲ ಅದು, ಅಥವಾ ಕೋರ್ ಮಸಲ್ಸ್ ವೀಕ್ ಆಗಿರುತ್ತಲ್ಲ ಅದು, ಇದೆಲ್ಲನೂ ಸಹ ದೇಹ ಅರ್ಥ ಮಾಡ್ಕೊಂಡು ಅದನ್ನಲ್ಲೇ ರೆಗ್ಯುಲೇಟ್ ಮಾಡಕ್ಕೆ ಹೋಗುತ್ತೆ ಅಥವಾ ಅದನ್ನು ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಹೋಗುತ್ತೆ. ಯಾವಾಗ ಅದು ಆ ಪೋರ್ಷನ್ ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗುತ್ತೋ ಆಟೋಮೆಟಿಕ್ ಒಂದು 6 ಮಂತ್ಸ್ ಟೈಮ್ ತೊಗೊಳುತ್ತೆ. ಅದು ಆಗ್ತಿದ್ದಂಗೆ ನಿಮ್ಮ ಪ್ರಾಬ್ಲಮ್ ಅನ್ನೋಂಥದ್ದು 100% ಕ್ಲಿಯರ್ ಆಗೋಗಿರುತ್ತೆ. ಹಾಗಾಗಿ ನಾನು ಬ್ಯಾಕ್ ಪೇನ್ ಅಂತ ಬಂದ ಪೇಷಂಟ್ಸು ನಾನು ಹೇಳೋದು ಅದನ್ನೇ, ನಾನೀಗ ಟ್ರೀಟ್ಮೆಂಟ್ ಮಾಡಿದ್ದೀನಿ ಸರ್, ನಿಮ್ಮ ಬ್ಯಾಕ್ ಪೇನ್ ಎಲ್ಲ ಕ್ಲಿಯರ್ ಆಗಿದೆ, ಅಂದ್ ಮಾತ್ರಕ್ಕೆ ಪರ್ಮನೆಂಟಾಗಿ ಕ್ಲಿಯರ್ ಆಯಿತು ಅಂತಲ್ಲ, ಅದು ಕರೆಕ್ಟಾಗಿ ಸೆಟ್ ಆಗಿದೆ. ಸೆಟ್ ಆಗಿರೋದನ್ನ ನೀವು 6 ತಿಂಗಳು ಮೇಂಟೈನ್ ಮಾಡಬೇಕು. ಈ 6 ತಿಂಗಳು ನಿಮ್ಗೆ ಯಾವುದೇ ಥರದ್ದು ಪೇನ್ ಬರೋದಿಲ್ಲ. ಆ ಪೊಸಿಷನ್ನು ಪೋಸ್ಚರ್ಸ್ನೆಲ್ಲ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ನಿಮ್ಮ ದಿನನಿತ್ಯದ ಏನಿದೆ ಕೆಲಸ ಮಾಡ್ಕೊಂಡು ಹೋಗಿ. ಒಂದು 6 ತಿಂಗಳವರೆಗೂ ನಿಮ್ಗೆ ಮತ್ತೆ ಪೇನ್ ಬರದೇ ಇರೋ ಹಾಗೆ ನೀವು ಮೇಂಟೈನ್ ಮಾಡಿಬಿಡ್ತು ಅಂತ ಹೇಳಿದ್ರೆ ಆವಾಗ ಏನಾಗುತ್ತೆ, ಅಲ್ಲಿ ಸೆಟ್ ಆಗೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು, ಇವಾಗ ಮನೆ ಕೆಲಸ ಮಾಡಬೇಕಾದ್ರೆ ನಾವು ಹೇಗೆ ಮೋಲ್ಡಿಂಗ್ ಮಾಡ್ತೀವಿ, ಕಾಂಕ್ರೀಟ್ ಹಾಕ್ತೀವಲ್ಲ, ಹಾಕಿದ್ಮೇಲೆ ಅದು ಕ್ಯೂರಿಂಗ್ ಮಾಡೋದಕ್ಕೆ ನೀರು ಹಾಕ್ತಾ ಬರ್ತೀವಿ. 1 ತಿಂಗಳು 6 ತಿಂಗಳು ಈ ಥರ ನೀರು ಹಾಕ್ತೀವಿ. ಏನಕ್ಕೆ, ಕರೆಕ್ಟಾಗಿ ಸೆಟ್ ಆಗಲಿ, ಕ್ಯೂರಿಂಗ್ ಆಗಲಿ ಅಂತೇಳಿ. ಹಾಗೇನೆ ಈ ನಾವು ಬ್ಯಾಕ್ ಪೇನ್ ಟ್ರೀಟ್ ಮಾಡಿದಾಗಲೂ ಅಷ್ಟೇ ನಾವು ಸೆಟ್ ಮಾಡಿರ್ತೀವಿ, ಅದು ಕರೆಕ್ಟಾಗಿ ಕ್ಯೂರಿಂಗ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ನಾವು ಟೈಮ್ ಕೊಡಬೇಕು. ಸೊ ಆ ಟೈಮ್ ಕೊಡಬೇಕಾದಾಗ ಟ್ರೀಟ್ಮೆಂಟ್ ಅವಶ್ಯಕತೆ ಇರಲ್ಲ, ಯಾಕಂದರೆ ಸೆಟ್ ಮಾಡಿ ಇಟ್ಟಿರ್ತೀವಿ. ಕ್ಯೂರಿಂಗ್ ನೀವೇ ಮಾಡ್ಕೋಬೇಕು. ಅದು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಕ್ಸಸ್ ಆಗಿ ವರ್ಕ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಸ್ಟ್ರೆಸ್ ತೊಗೊಳ್ಳೋಂಥದ್ದಾಗಿರ್ಬೋದು, ಬಗ್ಗೆ ವೆಯ್ಟ್ಸ್ ಎತ್ತುವಂಥದ್ದಾಗಿರ್ಬೋದು, ಆ ಥರ ಕೆಲವೊಂದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ನಾರ್ಮಲಾಗಿ ಏನು ಲೈಫ್ ಲೀಡ್ ಮಾಡ್ಬೋದು, ಅದು ಆರಾಮಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಆ ರೀತಿ ಮಾಡ್ಕೊಂಡು ಒಂದು 6 ತಿಂಗಳವರೆಗೂ ನೀವು ಪೇನ್ ಬರ್ದಿರೋ ಹಾಗೆ ಕಾಪಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಮ ಬ್ಯಾಕ್ ಪೇನ್ ಸೆಟ್ ಆಯಿತು ಅಂತೇಳಿ. ಸೊ ಅದನ್ನು ಸೆಟ್ ಆಗಿ ನಿಮ್ಮ ಬ್ಯಾಕ್ ಸೆಟ್ ಆಯಿತು ಅಂತೇಳಿ. ಯಾವಾಗ ನಿಮ್ಮ ಬ್ಯಾಕ್ ಸೆಟ್ ಆಗುತ್ತೋ ಅವಾಗ ಪೇನ್ ಅನ್ನೋಂಥದ್ದು ಹೋಯ್ತು ಅಂತ. ಸೊ ಒಂದ್ಸತಿ ಪೇನ್ ಹೋದ್ಮೇಲೆ ಮತ್ತೆ ಅದು ವಾಪಸ್ ಬರೋದಿಲ್ಲ. ಹಾಗೆ ಅಂತ ಹೇಳಿದ್ರು ವಾಪಸ್ ಬರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಹೇಗೆ ಬೇಕಾದ್ರೂ ಇರ್ಬೋದು ಅಂತಲ್ಲ. ಡೈಲಿ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡುವಂಥದ್ದು, ಬ್ಯಾಕಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಎಕ್ಸಸೈಸ್ ಮಾಡುವಂಥದ್ದು, ಕೋರ್ ವರ್ಕೌಟ್ಸ್ ಮಾಡುವಂಥದ್ದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮಗೆ ಅಲ್ಲಿ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಯಾವಾಗಲೂ ಸಹ ಬ್ಯಾಕ್ ಬೋನ್ ಇರುತ್ತಲ್ಲ ಅಲ್ಲಿಗೆ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಆ ಮಸಲ್ಸ್ಗೆ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ಯಾವಾಗ ಬೋನಿಗೆ ಮತ್ತು ಮಸಲ್ಸ್ಗೆ ಮತ್ತು ಏರಿಯಾದಲ್ಲಿರೋ ಲಿಗ್ಮೆಂಟ್ಸ್ ಇವೆಲ್ಲದಕ್ಕೂ ಸಹ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಅಲ್ಲಿ ಕೆಲಸ ನಡೀತಾ ಇರ್ತದಲ್ಲ, ಆವಾಗ ಅದು ಯಾವಾಗಲೂ ಸಹ ಆಕ್ಟಿವ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಐಡಲ್ ಆಗಿರಲ್ಲ. ಅದೇ ನಾವು ಮತ್ತೆ ಸುಮ್ಮನೆ ಕೂತ್ಕೊಂಡಿರೋದು ಅಥವಾ ಸುಮ್ಮನೆ ಮಲ್ಕೊಂಡಿರೋದು ಈ ಥರ ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟೀಸ್ ಏನು ಮಾಡದೇ ಇದ್ದಾಗ ಏನಾಗುತ್ತೆ, ಅದು ಮತ್ತೆ ಐಡಲ್ ಆಗೋಗುತ್ತೆ. ಯಾವಾಗ ಅದು ಐಡಲ್ ಆಗೋಗುತ್ತೋ, ಯಾವಾಗ ಅಲ್ಲಿ ಕೆಲಸ ಇರೋದಿಲ್ವೋ ಅವಾಗ ಏನಾಗುತ್ತೆ, ಮೂಮೆಂಟ್ಸ್ ಮಾಡದಿರೋದಾಗ ಅವಾಗ ಏನಾಗುತ್ತೆ, ಮತ್ತೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಯಾವತ್ತೋ ಒಂದಿನ 6 ತಿಂಗಳು 1 ವರ್ಷ ಆದಮೇಲೆ ಮತ್ತೆ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಏನೋ ಒಂದು ಮಾಡಿದಾಗ ಮತ್ತೆ ಪೇನ್ ಕಾಣಿಸ್ಕೊಡುತ್ತೆ. ಸೊ ಹಾಗಾಗಿ ಅದು ಬರದೇ ಇರೋ ಹಾಗೆ ಕಾಪಾಡ್ಕೊಳ್ಳೋದು ಸಹ ನಿಮ್ಮ ಕೈಲೇ ಇರುತ್ತೆ. ಅದು ಹೇಗೆ ಏನು ಅಂತ ನಾವು ಹೇಳ್ಕೊಡ್ತೀವಿ, ಅದನ್ನು ಮಾಡಿದ್ರೆ ಆಯಿತು. ಸೊ ಇದು ಯಾವ ರೀತಿ ನಮ್ಮ ಒಂದು ಆಕ್ಯುಪಂಕ್ಚರ್ ನಿಮ್ಮ ಈ ಒಂದು ಬ್ಯಾಕ್ ಪೇನ್ ಎಲ್ಲ ಬಂದಾಗ ಯಾವ ರೀತಿ ವರ್ಕ್ ಆಗುತ್ತೆ, ನಮ್ಮ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ಆಕ್ಯುಪಂಕ್ಚರಿಂದ ನಿಜವಾಗ್ಲೂ ಸರಿ ಹೋಗುತ್ತೆ ಅನ್ನೋದಕ್ಕೆ ಇದು ನಾನು ಆನ್ಸರ್ ಕೊಟ್ಟಿರೋದು. ಮತ್ತು ಇದು ನಾನು ಹೇಳ್ತಾ ಇರೋವಂಥದ್ದಲ್ಲ, ನಮ್ಮ ಒಂದು ಆಕ್ಯುಪಂಕ್ಚರ್ 8,000 ವರ್ಷದ ಇತಿಹಾಸ ಇದೆ ಇದರಲ್ಲಿ. ಸೊ ಹಾಗಾಗಿ ಇದು ನಿನ್ನೆ ಮೊನ್ನೆ ಸೈನ್ಸ್ ಅಲ್ಲ, ಈಗ ಎಲ್ಲ ಕಡೆ ಅರ್ಥ ಆಗ್ತಿದೆ. ಮೊದಲು ಇದು ಇದ್ದಿದ್ದು ಚೈನಾದಲ್ಲಿ ಚೆನ್ನಾಗಿ ಫ್ಲರಿಶ್ ಆದಂತಹ ಈ ಒಂದು ಆಕ್ಯುಪಂಕ್ಚರು ನಂತರ ಅಮೇರಿಕನ್ ಪ್ರೆಸಿಡೆಂಟ್ ನೆಕ್ಸನ್ ಅನ್ನೋರು ಬಂದಾಗ ಅಲ್ಲಾದಂಥ ಕೆಲವೊಂದು ಇನ್ಸಿಡೆಂಟಿಂದಾಗಿ ಅವರಿಗೆ ಒಂದು ಆಕ್ಯುಪಂಕ್ಚರ್ ಬಗ್ಗೆ ಗೊತ್ತಾಗಿ ಎಸ್ಪೆಷಲಿ ಅಮೇರಿಕಕ್ಕೆ ತಗೊಂಡು ಹೋಗ್ತಾರೆ. ಅಮೇರಿಕಾದಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇವತ್ತಿನ ದಿನದಲ್ಲಿ ಚೈನಾದಲ್ಲಿ ಎಷ್ಟು ಮಟ್ಟಿಗೆ ಆಕ್ಯುಪಂಕ್ಚರ್ ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟರ ಮಟ್ಟಿಗೆ ಅಮೇರಿಕಾದಲ್ಲೂ ಆಕ್ಯುಪಂಕ್ಚರ್ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅಲ್ಲಿ ಜನಕ್ಕೆ ಗೊತ್ತಾಗಿದೆ ಇದು ಹೇಗೆ ವರ್ಕ್ ಆಗುತ್ತೆ, ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ಮತ್ತು ನಾವು ಯಾವ ರೀತಿ ನಾವು ಒಂದು ಮೆಡಿಸಿನ್ಸ್ ಆಗಿರ್ಬೋದು, ಆಪ್ರೇಷನ್ಸ್ ಆಗಿರ್ಬೋದು, ಇದನ್ನು ಅವಾಯ್ಡ್ ಮಾಡ್ಕೊಂಡು ಇದ್ರ ಮುಖಾಂತರ ನಾವು ಸರಿ ಹೋಗ್ಬೋದು ಅಂತೇಳಿ ಇವಾಗ ಜನಕ್ಕೆ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ಇವಾಗ ಇದು ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತದೆ. ಮೊದಲು ಚೈನಾ ಅಮೇರಿಕಾದಲ್ಲಿ ಮೋರ್ ಓವರ್ ಕಾನ್ಸಂಟ್ರೇಟೆಡ್ ಆಗಿದ್ದಂಥದ್ದು ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಮೊದಲು ಇಂಡಿಯಾದಲ್ಲೂ ಸಹ ತುಂಬ ವರ್ಷದಿಂದನೂ ಇದೆ, ಬಟ್ ಜನಕ್ಕೆ ಅವೇರ್ನೆಸ್ ಇಲ್ಲ. ಸೊ ಜನಕ್ಕೆ ಇದು ಗೊತ್ತಿರಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ. ಜನ ಈ ಥರದ್ದು ಒಂದು ಟ್ರೀಟ್ಮೆಂಟ್ ಇದೆಯಾ ಅಂತ ಅರ್ಥ ಆಗ್ತಾ ಇದೆ. ಈ ಟ್ರೀಟ್ಮೆಂಟ್ನ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಟ್ರೈ ಮಾಡಿ ಇದರ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಹೇಳೋವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಕ್ಲಿನಿಕ್ಕಿಗೆ ಬನ್ನಿ ಅಂತ ನಾನು ಹೇಳೋದಿಲ್ಲ. ಆಕ್ಯುಪಂಕ್ಚರ್ ನಿಮ್ಮ ನಿಯರ್ ಬೈ ಯಾರೇ ಪ್ರಾಕ್ಟೀಸ್ ಮಾಡ್ತಿದ್ರು ಸಹ ಜೆನ್ಯೂನ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಆಕ್ಯುಪಂಕ್ಚರಲ್ಲಿ ಬ್ಯಾಕ್ ಪೇನ್ ಯಾವುದೇ ಥರದ ಪೇನ್ಸ್ಗಳು ಆರಾಮಾಗಿ ಸರಿ ಹೋಗುತ್ತೆ. ಜಾಸ್ತಿ ಸೆಷನ್ಸ್ ತೊಗೊಳ್ಳಲ್ಲ.
3 ಸೆಷನ್ಸು 6, 10 ಮ್ಯಾಕ್ಸಿಮಮ್ ಅಂದರೆ 20 ಸೆಷನ್ ಅಷ್ಟರಲ್ಲಿ ಸರಿ ಹೋಗ್ತಾರೆ. ಸೊ ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಂಡು ಇದ್ರದ್ದು ಟ್ರೀಟ್ಮೆಂಟು ಅಥವಾ ಇದ್ರದ್ದು ಬೆನಿಫಿಟ್ ತೊಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಷ್ಟೊತ್ತರೆಗೂ ನಮ್ಮ ವಿಡಿಯೋನ ನೋಡಿ ನಿಮಗೆ ಈ ಒಂದು ನಾನೇನು ಮಾಹಿತಿ ಕೊಟ್ಟಿದ್ದೀನಿ ಇಷ್ಟ ಆಗಿದ್ದ ಪಕ್ಷದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಹೇಳಿ ಈ ಟ್ರೀಟ್ಮೆಂಟ್ ಎಲ್ಲ ಹೇಗಿದೆ, ಇಲ್ಲಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದನ್ನು ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತರೆಗೂ ನಾನು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದನ ಹೇಳ್ತೀನಿ. ನಮಸ್ಕಾರ.